ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ಈ ಜೀವದ ರೊಟ್ಟಿಯ ಕಾರ್ಯಕ್ರಮಕ್ಕಾಗಿ ಆಹ್ವಾನಿಸಿಕೊಳ್ಳುತ್ತೇನೆ. ಕರ್ತನು ತಾನೇ ಈ ದಿನದಲ್ಲಿ ನಮ್ಮ ಒಟ್ಟಿಗೆ ಮಾತನಾಡುವಂಥ ಒಳ್ಳೆಯ ದೇವರಾಗಿದ್ದಾರೆ. ಯಾಕಂದರೆ ಸ್ವಾಮಿ ಹೇಳುತ್ತಾರೆ, ನಾನು ಸದಾಕಾಲವು ನಿಮ್ಮ ಸಂಗಡ ಇರುತ್ತೇನೆ, ನಾನು ನಿಮ್ಮ ಬಳಿಗೆ ಇರುತ್ತೇನೆ, ನಾನು ನಿನ್ನನ್ನು ಬಿಟ್ಟು ಎಲ್ಲಿ ಹಗಲಿ ಹೋಗುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ ಆತನ ನಂಬಿಗಸ್ತನು ನಮ್ಮೊಟ್ಟಿಗೆ ಯಾವಾಗಲೂ ಇರುವಂತರಾಗಿದ್ದಾರೆ. ಆದ್ದರಿಂದ ಈ ದಿನ ಧ್ಯಾನಕ್ಕೆಂದು ಆದಿಕಾಂಡ 28ನೇ ಅಧ್ಯಾಯ 10ನೇ ವಾಕ್ಯದಿಂದ 15ನೇ ವಾಕ್ಯವರೆಗೂ ಒಂದು ಘಟನೆ ನಡೆಯುವಂಥದ್ದಾಗಿದೆ. ಆದರೆ ಕೆಲವೊಂದು ವಾಕ್ಯಗಳನ್ನು ಮಾತ್ರ ಈ ಸಮಯದಲ್ಲಿ ನಾವು ನಮ್ಮ ಧ್ಯಾನಕ್ಕಾಗಿ ಕರ್ತನ ಬಳಿಗೆ ನಾವು ಪ್ರಾರ್ಥಿಸಿಕೊಂಡು ಪ್ರಾರಂಭಿಸಿಕೊಳ್ಳೋಣ. ಯಾಕೋಬನು ಗೆರಾರನಿಗೆ ಹೋಗಬೇಕೆಂದು ಬೆರ್ಷೆಬದಿಂದ ಹೊರಟನು. ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ ಹೊತ್ತು ಮುಳುಗಿದ್ದರಿಂದ ರಾತ್ರಿ ಅಲ್ಲಿಯೇ ಇಳಿದುಕೊಂಡನು. ಅವನು ಅಲ್ಲಿಂದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆದಿಂಬಾಗಿ ಇಟ್ಟುಕೊಂಡನು. ಆ ಸ್ಥಳದಲ್ಲಿ ಮಲಗಿಕೊಂಡನು. ಆ ರಾತ್ರಿ ಅವನು ಕನಸು ಕಂಡನು. ಆ ಕನಸಿನಲ್ಲಿ ಒಂದು ಏಣಿಗೆ ನೆಲದ ಮೇಲೆ ನಿಂತಿತು. ಅದರ ತುದಿ ಆಕಾಶವನ್ನು ಮುಟ್ಟಿತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಇಸಾಕನ ದೇವರು ಆಗಿರುವ ಯೆಹೋವನು ಎಂಬುದಾಗಿ. ಹಲ್ಲೆಲೂಯ. ಪ್ರಿಯ ದೇವಜನರೇ, ಇಲ್ಲಿ ಕೂಡ ಯಾಕೋಬನ ವಿಷಯದಲ್ಲಿ ನಾವು ನೋಡುವಾಗ, ಅವನು ಗೆರಾರಿನಲ್ಲಿ ವಾಸ ಮಾಡುತ್ತಿರುವಾಗ ಅವನು ಆ ಸ್ಥಳದಲ್ಲಿ ಅವನು ನಿದ್ರೆ ಮಾಡೋದಕ್ಕೆ ಒಂದು ಕಲ್ಲನ್ನು ತೆಗೆದು ತಲೆದಿಂಬಾಗಿ ಇಟ್ಟುಕೊಂಡಿರುವಾಗ ಅವನು ಮಲಗಿದ್ದಂಥ ಆ ಸ್ಥಳಕ್ಕೂ ಆಕಾಶಕ್ಕೂ ಒಂದು ಏಣಿ ಇತ್ತು. ಅದು ಅಲ್ಲಿದ್ದ ದೇವದೂತರು ಇಳಿಯುತ್ತಾ ಹತ್ತುತ್ತಾ ಇದ್ದರೆಂಬುದಾಗಿ. ಆವಾಗ ದೇವರು ಯಾಕೋಬನಿಗೆ ದರ್ಶನ ಕೊಟ್ಟು, ನಾನು ಅಬ್ರಹಾಮನ ದೇವರು, ನಾನು ಇಸಾಕನ ದೇವರು, ನಾನು ನಿನ್ನ ಜೊತೆಗೆ ಬಂದು ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿ. ಇನ್ನೊಂದು ವಾಕ್ಯ ಕೂಡ ಹೇಳುತ್ತೆ ನೋಡ್ರಿ, ದೇವರು ಯಾವ ರೀತಿಯಲ್ಲಿ ಯಾಕೋಬನನ್ನು ಆಶೀರ್ವದಿಸುತ್ತಾರೆ ಅಂದರೆ 14ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವರು. ನೀನು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ನಿನ್ನ ಮೂಲಕವಾಗಿ, ನಿನ್ನ ಸಂತತಿಯ ಮೂಲಕವಾಗಿಯೂ ಭೂಮಿಯ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿಯೂ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುವಂತೆ ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದೇ ಇಲ್ಲ ಅಂದನು. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ಯಾಕೋಬರಿಗೆ ಒಂದು ವಾಗ್ದಾನವನ್ನು ಕೊಡುತ್ತಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಈ ಸ್ಥಳಕ್ಕೆ ಮತ್ತೆ ಬರಮಾಡಿ ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿ. ಅದರಿಂದ ಬೇರೆ ಯಾಕೋಬರಿಗೆ ಮಾತ್ರ ಅಲ್ಲ, ಅಲ್ಲಿ ಹೇಳ್ತಾರೆ, ನಿನ್ನ ಮುಖಾಂತರವಾಗಿ ಭೂಲೋಕದಲ್ಲಿ ಎಲ್ಲ ಕುಲದೇವರಿಗೆ ಏನಾಗುತ್ತೆ, ಆಶೀರ್ವಾದ ಉಂಟಾಗುತ್ತದೆ ಎಂಬುದಾಗಿ. ಅದು ಮಾತ್ರ ಅಲ್ಲ, ದೇವರು ಹೇಳ್ತಾರೆ, ನೀನು ಹೋಗುವಂಥ ಎಲ್ಲ ಸ್ಥಳದಲ್ಲಿಯೂ ನಾನು ನಿನ್ನ ಜೊತೆಗೆ ಬಂದು ನಿನ್ನನ್ನು ಕಾಪಾಡಿ ನಿನ್ನನ್ನು ನಡೆಸುತ್ತೇನೆ. ನಾನು ನಿನಗೆ ಹೇಳಿದ ಆಶೀರ್ವಾದ ಮಾಡುವ ತನಕ ಏನು ಮಾಡಲ್ಲ, ನಾನು ನಿನ್ನನ್ನು ಬಿಡುವುದಿಲ್ಲ. ಅದರಿಂದ ನಾನು ನಿನಗೆ ಹೇಳಿದಂಥ ಎಲ್ಲ ಆಶೀರ್ವಾದಗಳನ್ನು ಏನು ಮಾಡ್ತೇನೆ, ನಾನು ನನ್ನ ಜೀವಿತದಲ್ಲಿ ನೆರವೇರಿಸುತ್ತೇನೆ ಎಂಬುದಾಗಿ ದೇವರು ಯಾಕೋಬನಿಗೆ ಆ ವಾಗ್ದಾನವನ್ನು, ಆ ಆಶೀರ್ವಾದವನ್ನು ಕೊಟ್ಟರು. ಅದೇ ರೀತಿ ಕೂಡ ನೋಡ್ರಿ, ದೇವರು ಅದನ್ನು ಹಾಗೆ ಬಿಟ್ಟಿಲ್ಲ. ಈ ಕಾಲದವರೆಗೆ ಎಷ್ಟೋ ಸಾವಿರಾರು ವರ್ಷಗಳು ಯಾಕೋಬನಿಗೆ ಹೇಳಿದಂಥ ಆ ಮಾತನ್ನು ದೇವರು ಈ ಕಾಲದಲ್ಲಿ ಕೂಡ ಏನು ಮಾಡ್ತಾ ಇದ್ದಾರೆ, ಆ ಯಾಕೋಬನ ಸಂತತಿಯನ್ನು, ಆ ಇಸ್ರಾಯೇಲ್ ದೇಶದ ಮುಖಾಂತರವಾಗಿ ಇವತ್ತು ಲೋಕದಂತ ನೋಡುವಾಗ ಆ ಇಸ್ರಾಯೇಲ್ ದೇಶವೇನಾಗಿದೆ, ಎಲ್ಲರಿಗೂ ಎಲ್ಲ ವಿಧದಲ್ಲೂ ಒಂದು ಆಶೀರ್ವಾದದ ಒಂದು ಕಾರ್ಯವಾಗಿದೆ. ಅದಕ್ಕೆ ತಿಳಿದು ನಿನ್ನ ಮುಖಾಂತರವಾಗಿ ಲೋಕದ ಎಲ್ಲ ಜನರಿಗೂ ಆಶೀರ್ವಾದ ಕೊಡ್ತೇನೆ. ಅದು ಎಲ್ಲದಕ್ಕಿಂತಲೂ ದೊಡ್ಡದಾದಂಥ ಆಶೀರ್ವಾದ. ಯೇಸು ಕ್ರಿಸ್ತನನ್ನು ನಿಮಗಾಗಿಯೂ ನಮಗಾಗಿಯೂ ರಕ್ಷಕನಾಗಿ ಬಂದದ್ದು ಆ ಯಾಕೋಬನ ಅಬ್ರಹಾಮನ ವಂಶದಿಂದ. ಆದ್ದರಿಂದ ಅವರ ಮುಖಾಂತರವಾಗಿ ನಮಗೆ ದೇವರ ಒಂದು ಕಾರ್ಯ ಉಂಟಾಯಿತು. ಯೇಸು ಕ್ರಿಸ್ತನನ್ನು ಇವತ್ತು ನಾವು ದೇವರೆಂದು, ಕರ್ತನೆಂದು, ರಕ್ಷಕನೆಂದು ಇವತ್ತು ನಾವು ಅಂಗೀಕರಿಸಿಕೊಂಡಿದ್ದೇವೆ. ಅದರ ಮುಖಾಂತರವಾಗಿ ಏನಾಗಿದೆ, ನಮಗೆ ಆಶೀರ್ವಾದ ಉಂಟಾಗಿದೆ. ಆದ್ದರಿಂದ ಕೈ ಬಿಡದ ದೇವರು, ಕಾಪಾಡುವಂಥ ದೇವರು, ರಕ್ಷಿಸುವಂಥ ದೇವರು, ನಮ್ಮನ್ನು ನಡೆಸುವಂಥ ದೇವರು, ಯಾವಾಗಲೂ ನಮ್ಮನ್ನು ಕಾಪಾಡುವಂಥ ದೇವರಾಗಿದ್ದಾರೆ. ಅದರಿಂದ ದೇವರಾದ ಕರ್ತನು ನಿಮ್ಮನ್ನು ಕರೆದ ಉದ್ದೇಶ, ನಿಮ್ಮನ್ನು ಯಾವ ಉದ್ದೇಶಕ್ಕಾಗಿ ಕರೆದು ಈ ಭೂಲೋಕದಲ್ಲಿ ಇಟ್ಟಿದ್ದಾರೋ ಆ ಎಲ್ಲ ಆಶೀರ್ವಾದದ ಕಾರ್ಯಗಳನ್ನು
ಮಾಡದೆ ನಾನು ಬಿಡುವುದೇ ಇಲ್ಲ ಎಂಬುದಾಗಿ ಯಾಕೋಬನಿಗೆ ಹೇಳಿದಂಥ ಅದೇ ಕರ್ತನು ಇಂದು ಕೂಡ ನಿಮಗೂ ಕೂಡ ಹೇಳುವಂತರಾಗಿದ್ದಾರೆ. ನಿಮ್ಮನ್ನು ಆಶೀರ್ವದಿಸಿ ನಾನು ಆಶೀರ್ವದಿಸುತ್ತೇನೆ ಅಂತ ಹೇಳಿದಂಥ ಕರ್ತನು ಈ ದಿನದಲ್ಲಿ ಕೂಡ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಆದರೆ ನಾವು ಅದಕ್ಕೆ ಏನು ಮಾಡಬೇಕು? ದೇವರು ಯಾವಾಗಲೂ ನನ್ನ ಸಂಗಡ ಇರಬೇಕು, ನನ್ನ ಜೊತೆಯಲ್ಲಿ ಇರಬೇಕಂತ ಆ ಹಂಬಲ, ಆ ಶಕ್ತಿ ನಮ್ಮಲ್ಲಿ ಹೆಚ್ಚಾಗುವಾಗ ದೇವರು ನಿಶ್ಚಯವಾಗಿ ನಮ್ಮ ಕೂಡ ಬರುವಂತರಾಗಿದ್ದಾರೆ. ನಿಮ್ಮ ಜೊತೆಯಲ್ಲಿ ಬಂದು ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡುವಂತರಾಗಿದ್ದಾರೆ. ಕರ್ತನ ವಾಕ್ಯದ ಭಾಗಗಳನ್ನು ಆಶೀರ್ವಿಸಲಿ ನಾನು ನಿಮಗಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಪ್ರಿಯ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸಿಕೊಳ್ಳುತ್ತೇವೆ. ಯಾಕೋಬನು ಕರ್ತನೆ ಎಲ್ಲೆಲ್ಲ ಹೋದರೂ ಸ್ವಾಮಿ ನೀನು ಅವನ ಜೊತೆಯಲ್ಲಿ ಇದ್ದೆ ಎಂಬುದಾಗಿ ನಾವು ಸತ್ಯವಾಕ್ಯದಲ್ಲಿ ನಾವು ನೋಡುತ್ತೇವೆ ಸ್ವಾಮಿ. ಅದೇ ರೀತಿಯಾಗಿ ಈ ದಿನದಲ್ಲಿ ಕೂಡ ಸ್ವಾಮಿ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರೆಂಬುದಾಗಿ ನಾವು ಕೂಡ ಸ್ವಾಮಿ ನಿನ್ನನ್ನು ಕೊಂಡಾಡುತ್ತೇವೆ. ನೀನೇ ನಮ್ಮ ದೇವರು, ನೀನೇ ನಮ್ಮ ರಕ್ಷಕನು, ನೀನೇ ನಮ್ಮ ಒಡೆಯನು, ನೀವೇ ನಮ್ಮ ರಾಜನೆಂಬುದಾಗಿ ಅಪ್ಪ ನಿಮ್ಮನ್ನು ಅಂಗೀಕರಿಸಿಕೊಂಡಿದ್ದೇವೆ. ಆದ್ದರಿಂದ ಸ್ವಾಮಿ ನಮ್ಮ ಮುಖಾಂತರವಾಗಿ, ನಿನ್ನ ಮುಖಾಂತರವಾಗಿ ನಮಗೆ ಏನೆಲ್ಲ ಆಶೀರ್ವಾದವನ್ನು ಈ ಜಗತ್ತಿನಲ್ಲಿ ಇಟ್ಟಿದ್ದೇರೋ ಆ ಎಲ್ಲ ಆಶೀರ್ವಾದಗಳನ್ನು ನೀನು ನಮಗೆ ಅನುಗ್ರಹಿಸಿಕೊಡುತ್ತೆ ಎಂಬುದಾಗಿ ನಂಬುತ್ತೇವೆ. ಈ ದಿನದಲ್ಲಿ ಪ್ರಾರ್ಥಿಸಿಕೊಳ್ಳುವಂಥ ಪ್ರತಿಯೊಬ್ಬ ಮಕ್ಕಳು ಯಾವ ಆಶೀರ್ವಾದಕ್ಕಾಗಿ, ಯಾವ ಶುಭಕ್ಕಾಗಿ, ಏನಕ್ಕಾಗಿ ಕರ್ತನೆ ಅವರು ಹೋರಾಡುತ್ತಿದ್ದಾರೋ, ಏನಕ್ಕಾಗಿ ಪ್ರಯಾಸ ಪಡುತ್ತಿದ್ದಾರೋ ಆ ಎಲ್ಲ ಪ್ರಯಾಸಗಳು ಯೇಸುವಿನ ನಾಮದಲ್ಲಿ ರಾಜ ಇವರಿಗೆ ಸಫಲವಾಗಲಿ, ಇವರಿಗೆ ಕೈಗೂಡಲಿ, ಇವರನ್ನು ಆಶೀರ್ವದಿಸು ಸ್ವಾಮಿ. ನಿನ್ನ ಕೃಪೆ ಯಾವಾಗಲೂ ಇವರ ಸಂಗಡ ಇರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪ್ರಿಯ ಪರಲೋಕದ ತಂದೆಯಾದ ದೇವರೇ, ಆಮೇನ್. ಕರ್ತರು ನಿಶ್ಚಯವಾಗಿ ನಿಮ್ಮ ಸಂಗಡ ಬಂದು, ನಿಮ್ಮ ಜೊತೆ ಬಂದು ನಿಮ್ಮನ್ನು ಆಶೀರ್ವದಿಸಿ ನಡೆಸುವಂಥ ದೇವರಾಗಿದ್ದಾರೆ. ಆತನ ಮಾತು ಕೊಟ್ಟ ಮೇಲೆ ನೆರವೇರಿಸುವಂಥ ಒಳ್ಳೆ ದೇವರಾಗಿರುವಂಥರಾಗಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.